ರೇಣುಕಾಚಾರ್ಯ ನಾನೇ ಅಭ್ಯರ್ಥಿ ಎಂದು ಹೇಳಿರುವುದು ಹಾಸ್ಯಾಸ್ಪದ ಅಲ್ಲ. ನೀವುಗಳು ನಾವು ಟಿಕೆಟ್ ಆಕಾಂಕ್ಷಿಗಳು ಎಂದು ಹೇಳಿರುವುದು ಹಾಸ್ಯಾಸ್ಪದ ಎಂದು ಒಬಿಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಕುಬೇರಪ್ಪ ಶಾಂತರಾಜ್ ಪಾಟೀಲ್ಗೆ ತಿರುಗೇಟು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಎಲ್ಎ ಎಲೆಕ್ಷನ್ ಸೊಸೈಟಿ ಎಲೆಕ್ಷನ್ ಹೊಂದಿಕೊಂಡಿದ್ದಾರೆ ಎಂದು ಲೇವಡಿ ಮಾಡಿದರು. ಈಗಾಗಲೇ ಕ್ಷೇತ್ರದಲ್ಲಿ 80% ಜನರು ರೇಣುಕಾಚಾರ್ಯ ಶಾಸಕರಾಗಬೇಕು, ಅವರೇ ಅಭ್ಯರ್ಥಿ ಆಗಬೇಕೆಂದು ಹೇಳ್ತಾ ಇದ್ದಾರೆ. ಏಕೆಂದರೆ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು, ಅವರು ಮಾಡಿದಂತಹ ಸೇವೆಗಳು ಇದಕ್ಕೆಲ್ಲ ಕಾರಣ ಎಂದರು. ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಟೈಮ್ ಇದ್ದು ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಅಲ್ಲಿವರೆಗೂ ಕೆಲಸ ಮಾಡಿ ಎಂದರು. ರೇಣುಕಾಚಾರ್ಯ ಮುಂದಿನ ಅಭ್ಯರ್ಥಿ ನಾನೇ ಗೆಲ್ತೀನಿ ಎಂದು ಹೇಳಿದ್ದು ನಾವೆಲ್ಲ ರೇಣುಕಾಚಾರ್ಯ ಹಾಗೂ ಪಕ್ಷದೊಂದಿಗಿದ್ದೇವೆ. 2028ಕ್ಕೆ ಅವರೇ ಅಭ್ಯರ್ಥಿ, ಅವರೇ ಶಾಸಕರಾಗ್ತಾರೆ ಎಂದರು. ಇದು ಒಂದು ಹೇಳಿಕೆ, ಹಾಸ್ಯಾಸ್ಪದ ಹೇಳಿಕೆ ಅನ್ನೋದು ರೇಣುಕಸ್ವಾಮಿ ಅವರು ಹೇಳಿದ್ದಲ್ಲ, ಇವ್ರು ಹೇಳಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಹೇಳಿಕೆ. ಮೊನ್ನೆ ಈ ಕಳೆದ ಒಂದು ವಾರ 10 ದಿವಸದಲ್ಲಿ ಒಂದು ಟಿ ವಿ ಮಾಧ್ಯಮ ಪ್ರತಿ ಹಳ್ಳಿಗೆ ಹೋಗಿ ಜನರನ್ನ ಕೇಳ್ತಾ ಇದೆ, ನಿಮಗೆ ಮುಂದಿನ ನೀವು ಯಾರನ್ನ ಬಯಸ್ತೀರಿ ಶಾಸಕರಾಗೋದಕ್ಕೆ ಅಂತೇಳಿ. ಅಲ್ಲಿ ಜನ ಏನು ಹೇಳಿದ್ದಾರೆ, ಕೇಳಿರ್ತಕ್ಕಂಥ 80 ಜನ ಮುಂದಿನ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ MP ರೇಣುಕಾಚಾರ್ಯ ಅವರು ಆಗಬೇಕು, ಅವ್ರು ಸೋತರೂ ಕೂಡ ನಮಗೆ ಸಿಗ್ತಾರೆ, ನಮ್ಮ ಕಷ್ಟ ಕೇಳ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಜನ ಹೇಳ್ತಾ ಇದ್ದಾರೆ, ಮೊನ್ನೆ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಅವರೊಂದು ಉತ್ತರ ಕೊಟ್ಟರು. ನಾವು ಇದೆಯಪ್ಪ ಹೊನ್ನಾಳಿ ಕ್ಷೇತ್ರದಲ್ಲಿ ನಾವು ಟಿಕೆಟ್ ತಂದು ನಾವು ಚುನಾವಣೆ ಮಾಡ್ತೇವೆ ಅಂತ ಹೇಳಿದರೆ ಹೊರತು ಅವರೇನು ಅದನ್ನು ಹೊನ್ನಾಳಿ ನಾನು ಏನು ಅಡ ಹಾಕ್ಯಂದನೇ ಅಥವಾ ನಾನೇ ಆಗಬೇಕು, ನಾನೇ ರಾಜ್ಯ ಅಂತ ಹೇಳಿದ್ದಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ, ಮತ್ತೇನು ಅವ್ರು ಅಡ ಹಾಕ್ಯಂದಾರ? ನೀವು ಪತ್ರಿಕಾಗೋಷ್ಠಿ ಅವ್ರನ್ನ ಕೇಳಿ ಒಂದ್ಸರಿ ನೋಡೋಣ. ಈಗ ಯಾರು ಅಧಿಕಾರದಲ್ಲಿರ್ತಾರೋ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಅದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಆದರೂ ಕೂಡ ಅವ್ರು ನಾನೇ 5 ವರ್ಷ CM ಅಂತಾರೆ. ಹಾಗೆ ಇವ್ರು ಕೆಲಸ ಮಾಡಿದ್ದಾರೆ, ಜನಗಳಿಗೆ ಸ್ಪಂದಿಸಿದ್ದಾರೆ. ಇವತ್ತಲ್ಲ ನಾಳೆ ಇನ್ನೂ 2028 ಭಾಳಷ್ಟು ಕಾಲಾವಕಾಶ ಇದೆ. ನೀವು ಪತ್ರಿಕಾ ಮಿತ್ರರಿದ್ದೀರಿ, ಹೊನ್ನಾಳಿ ತಾಲೂಕಿನ ಒಂದು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ರಿ. ಪ್ರತಿ ಹಳ್ಳಿಲಿ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ರಿ. ನಾವಿವತ್ತು ನೇರ ಸಂಪರ್ಕದಲ್ಲಿದ್ದೀವಿ, ಹಳ್ಳಿಗೆ ಹೋಗ್ತೀವಿ, ಕಾರ್ಯಕರ್ತರ ಜೊತೆ ಇದ್ದೀವಿ. ನಾವು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಸಾಮಾನ್ಯರ ಜೊತೆ ಹೋಗ್ತೀವಿ. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ನಾವೇನು ರೇಣುಕಸ್ವಾಮಿ ಏನು ಸುಮ್ಮನೆ ಹೇಳ್ತಾ ಇಲ್ಲ, ಅವ್ರು ಕೆಲಸ ಮಾಡಿದ್ದಾರೆ. ಕೆಲಸಕ್ಕೆ ತಕ್ಕಂಗೆ ಇವತ್ತು ಅವರಿಗೆ ಆ ಒಂದು ಶಕ್ತಿ ಇದೆ, ಹಂಗೆ ಮಾಡ್ಯಾರೆ. ಏನು ಕೆಲಸ ಮಾಡಿದವರಿಗೆ ಇವತ್ತು ವಾಯ್ಸ್ ಇರಲ್ಲ. ಅವರಿಗೆ ಆ ಕೆಲಸ ಮಾಡಿರೋದ್ರಿಂದ ಇವತ್ತು ನಾನೇ ಅಭ್ಯರ್ಥಿ. ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಮಾತ್ರ ಹೇಳಿಲ್ಲ, ಅವರು ಕೆಲಸನೂ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮುಂದೆ 2028ಕ್ಕೆ ಅವರು ಅಭ್ಯರ್ಥಿ ಆಗಬೇಕು ಅನ್ನೋದು ಜನರ ಆಸೆ, ನಮ್ಮೆಲ್ಲರ ಆಸೆ. ನಾವೆಲ್ಲ ಒಕ್ಕೂರಲಿಂದ ರೇಣುಕಸ್ವಾಮಿಯವರೇ ಮುಂದಿನ ನಮ್ಮ ಪಾರ್ಟಿಯ BJP ಪಾರ್ಟಿಯ ಹೊನ್ನಾಳಿ ತಾಲೂಕಿನ ಅಭ್ಯರ್ಥಿ ಆಗಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಸುಮ್ಮನೆ ಇಲ್ಲಿ ಗೊಂದಲ ಮಾಡೋದ್ರಿಂದ ಉಪಯೋಗ ಇಲ್ಲ. ನಾಳೆ ಜನರ ಜೊತೆ ಬೆರೀರಿ. ನೀವು ಪತ್ರಕರ್ತರು ನಮ್ಮ ಹೊನ್ನಾಳಿ ತಾಲೂಕಿನ ಸಂಪೂರ್ಣವಾಗಿ ಅವರು ಹೊನ್ನಾಳಿ ತಾಲೂಕಿನ ಸಂಪೂರ್ಣ ಕಾರ್ಯಕರ್ತರ ಬೆಂಬಲ, ಪಕ್ಷದ ಬೆಂಬಲ ನಮ್ಮ MP ರೇಣುಕಾಚಾರ್ಯ ಅವ್ರಿಗಿದೆ. ಹಾಗಾಗಿ ಅವರಿಗೆ ಈ ಮಾತು ಹೇಳಿದ್ದಾರೆ, ಅದು ಬಿಟ್ಟು ಬೇರೆ ಯಾವುದೇ ಹಾಸ್ಯಾಸ್ಪದ ಅಲ್ಲ. ನೀವು ಪತ್ರಿಕಾ ಮಿತ್ರರು ನೀವು ನಿರ್ಧಾರ ಮಾಡಿರಿ, ಯಾವುದು ಹಾಸ್ಯಾಸ್ಪದ, ಯಾರ ಹೇಳಿಕೆ ಗಂಭೀರವಾಗಿದೆ ಅಂತೇಳಿ ನೀವು ತೀರ್ಮಾನ ಮಾಡಿರಿ. ಜನನೂ ತೀರ್ಮಾನ ಮಾಡಿದರೆ ಪತ್ರಿಕೆ ನೋಡಿದ್ರೆಲ್ಲ ನಗ್ತಿದ್ದಾರೆ. ಇವರು ಕೂಡ MLA ಕ್ಯಾಂಡಿಡೇಟ್ ಆಗ್ತಾರೆ ಅಂದರೆ ಅದೇನೊಂದು ಸೊಸೈಟಿ ಎಲೆಕ್ಷನ್ ಆದಂಗೆ ಆಗೈತಿ. ಇವತ್ತು MLA ಚುನಾವಣೆ ಮಾಡೋದು, ಮೊನ್ನೆ ದಾವಣಗೆರೆಯಲ್ಲಿ ಉಪಚುನಾವಣೆ ಮಾಡಿದ್ರೆ ಎಂತೆಂಥ ದೊಡ್ಡರೇ ನೀರು ಕುಡಿದು ಹೋಗಿದ್ದಾರೆ. ಅಂಥದ್ರಲ್ಲಿ ಒಂದು ವಿಧಾನಸಭೆ ಚುನಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಮತ್ತು ಅವ್ರು ಹೇಳ್ದಂಗೆ ಇಷ್ಟು ವರ್ಷ ರೈತರಿಗೆ ಜಮೀನಿನಲ್ಲಿ ಭೂಮಿನ ಹದ ಮಾಡ್ಕೊಂತಾರೆ, ಹಾಗೆ ರಾಜಕೀಯವಾಗಿ ಅವರು ಕೂಡ ಆ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಳೆದು ತೂಗಿ ಕಾರ್ಯಕರ್ತರ ಜೊತೆಗಿದ್ದಾರೆ. ಹಾಗಾಗಿ ಆ ಒಂದು ಸ್ವಾಭಿಮಾನದಿಂದ ಆ ಒಂದು ಮನಸ್ಥಿತಿ ಅವ್ರಿಗಿದೆ. ಇವತ್ತು ಮುಂದಿನ ಸಾರಿ ನಾನು ಈ ಕ್ಷೇತ್ರವನ್ನು ಗೆಲ್ತೀನಿ, ಜನರ ಪ್ರೀತಿಯನ್ನು ಗಳಿಸ್ತೀನಿ ಅನ್ನೋ ವಿಶ್ವಾಸದಿಂದ ಆ ಮಾತು ಹೇಳಿದ್ದಾರೆ, ಹೊರತು ಬಿಟ್ಟು ಬೇರೆ ಏನೂ ಇಲ್ಲ. ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ. ನಾವೆಲ್ಲ ರೇಣುಕಸ್ವಾಮಿ ಅವ್ರ ಜೊತೆಗೆ ಪಕ್ಷದ ಜೊತೆಗಿದ್ದೀವಿ.